ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೋಡಲಿಕ್ಕೆ ಬಂದವರು ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾವು ಇವತ್ತು SSLCಯಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಬರ್ತಕ್ಕಂಥ ಯಾವುದು ದ ಕಾನ್ಸರ್ಟ್ ಎಂಬಂಥ ಅಧ್ಯಾಯದಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ಕೊಂಡು ಹೋಗೋಣ. ಇದರಲ್ಲಿ ಆಲ್ಮೋಸ್ಟ್ ಆಗಿ 2 ಅಂಕದ 2 ಕ್ವಶನ್ಗಳು ಬರುವಂಥ ಚಾನ್ಸಸ್ ಇದೆ. ಟೋಟಲಾಗಿ 4 ಮಾರ್ಕ್ಸ್ನ ಕ್ವಶನ್ಸ್ 4 ಮಾರ್ಕ್ಸು ಈ ಟಾಪಿಕ್ನಿಂದ ಬರುವಂಥ ಚಾನ್ಸಸ್ ಇದೆ. ಇದರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತು ಈ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಇದರದ್ದು PDF ಅಥವಾ ವಿಡಿಯೋ ಲಿಂಕ್ ಬೇಕಾದರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಮತ್ತು ನಮ್ಮ ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ನಾವು ಫಸ್ಟ್ಗೆ ಬರ್ತಕ್ಕಂಥ ಕ್ವಶನ್ಗಳನ್ನು ನೋಡ್ಕೊಂಡು ಹೋಗೋಣ. ಇದರಲ್ಲಿ ನಾವು 4-5 ಕ್ವಶನ್ಗಳಿಗೆ ಒಂದೇ ಆನ್ಸರ್ ಮಾಡುವ ಮುಖಾಂತರ ನಿಮಗೂ ಕೂಡ ಚೆನ್ನಾಗಿ ಅರ್ಥ ಮಾಡಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ನೋಡಿ, ಫಸ್ಟು ವಾಟ್ ವಾಸ್ ಅನಂತ್ ಗುಡ್ ಆ್ಯಟ್ ಆ್ಯಂಡ್ ವಾಟ್ ವಾಸ್ ಹಿ ಲರ್ನಿಂಗ್ ರೀಸೆಂಟ್ಲಿ ಅಂತ ಕೇಳಿದ್ದಾರೆ. ಅಂದರೆ ಅನಂತ್ ಯಾವುದರಲ್ಲಿ ಬೆಸ್ಟ್ ಆಗಿದ್ದ ಮತ್ತು ಅವನು ರೀಸೆಂಟಾಗಿ ಅಂದರೆ ಇತ್ತೀಚೆಗೆ ಯಾವುದನ್ನು ಕಲಿತಾ ಇದ್ದ ಅಂತ ಕೇಳಿದ್ದಾರೆ. ವಾಟ್ ವೇರ್ ದ ಟ್ಯಾಲೆಂಟ್ಸ್ ಆಫ್ ಅನಂತ್ ಅಂದರೆ ಅನಂತ ಟ್ಯಾಲೆಂಟ್ಸ್ ಯಾವ್ಯಾವಿದ್ದು ಅಂತ ಕೇಳಿದ್ದಾರೆ. ವಾಟ್ ಮೇಡ್ ಅನಂತ್ಸ್ ಗುರು ಲೆಫ್ಟ್ ಹಿಮ್ ಇನ್ ಅಸ್ಟಾನಿಶ್ಮೆಂಟ್ ಅಂದರೆ ಅನಂತ ಗುರು ಇದ್ದವರು ಅವನ ಮೇಲೆ ಅಷ್ಟೊಂದು ಅಸ್ಟಾನಿಶ್ಮೆಂಟ್ ಹೊಂದೋಕ್ಕೆ ಏನು ಕಾರಣ ಅಂತ ಕೇಳಿದ್ದಾರೆ. ಇನ್ನು ಅನಂತ್ ಈಸ್ ಆ್ಯನ್ ಎಕ್ಸ್ಟ್ರಾರ್ಡಿನರಿ ಚೈಲ್ಡ್. ಅನಂತ್ ಒಬ್ಬನು ಎಕ್ಸ್ಟ್ರಾರ್ಡಿನರಿ ಅಂದರೆ ಒಬ್ಬ ಪ್ರತಿಭಾವಂತ ಮಗುವಾಗಿದ್ದ, ಹೇಗೆ ಅಂತ ಹೇಳಿ ಅಂತ ಕೇಳಿದ್ದಾರೆ. ಹೌ ಕ್ಯಾನ್ ಯು ಸೇ ಅನಂತ್ ವಾಸ್ ಆಲ್ರೌಂಡರ್ ಅಂದರೆ ಅನಂತ್ ಒಬ್ಬ ಆಲ್ರೌಂಡರ್ ಅಂದರೆ ಎಲ್ಲವನ್ನ ತಿಳಿದವನಿದ್ದ, ಹಾಗಂತ ಹೇಗೆ ಹೇಳ್ತೀರಾ ನೀವು ಅಂತ ಕೇಳಿದ್ದಾರೆ. ಮತ್ತು ಹೌ ಅನಂತ್ ವಾಸ್ ಡಿಫ್ರೆಂಟ್ ಫ್ರಮ್ ಸ್ಮಿತಾ ಅಂದರೆ ಅವ್ರ ಅಕ್ಕ ಸ್ಮಿತಾಗಿಂತ ಅನಂತನು ಹೇಗೆ ಡಿಫ್ರೆಂಟ್ ಆಗಿದೆ ಅಂತ ಹೇಳೋದಕ್ಕೆ ಒಂದೇ ಆನ್ಸರಲ್ಲಿ ನಾವು ಹೇಳ್ಕೊಂಡು ಹೋಗೋಣ. ಅದೇನೆಂದರೆ ನೋಡ್ಕೊಂಡೋಗಿ, ಇವೆನ್ ಟು ಅನಂತ್ ವಾಸ್ ಜಸ್ಟ್ 15 years old ಅಂದರೆ ಅನಂತ್ ಇದ್ದವನು ಈ 15 ವರ್ಷ ಓಲ್ಡ್ ಇದ್ದಾಗಲೇ ಹಿ ಕ್ಯಾನ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಅಂದರೆ ಅವನು ಒಬ್ಬ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಇರ್ತಾನೆ ಇನ್ ದ ಸ್ಕೂಲ್ ಅಂದರೆ ಅವನ ಸ್ಕೂಲ್ನಲ್ಲಿ ಒಬ್ಬ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಇರ್ತಾನೆ. ಮತ್ತು ಆಲ್ಸೋ ದ ಫಾಸ್ಟೆಸ್ಟ್ ರನ್ನರ್ ಅವನು ಅದಲ್ಲದೆ ಒಬ್ಬ ಫಾಸ್ಟೆಸ್ಟ್ ರನ್ನರ್ ಅಂದರೆ ಒಬ್ಬ ವೇಗವಾದ ರನ್ನರ್ ಆಗಿರ್ತಾನೆ. ಆ್ಯಂಡ್ ರೀಸೆಂಟ್ಲಿ ಅನಂತ್ ವಾಸ್ ಲರ್ನಿಂಗ್ ಟು ಪ್ಲೇ ದ ಸಿತಾರ್ ಅಂದರೆ ಅವನು ರೀಸೆಂಟಾಗಿ ಇತ್ತೀಚೆಗೆ ಅನಂತ್ ಏನು ಮಾಡ್ತಿರ್ತಾನೆ ಅಂದರೆ ಸಿತಾರನ್ನು ನುಡಿಸೋದನ್ನು ಕಲಿತಾ ಇರ್ತಾನೆ ಅನ್ನೋದು ಇದರ ಆನ್ಸರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಕಡೆಗೆ ನಾವು ಹೋಗೋಣ. ನೆಕ್ಸ್ಟ್ ಕ್ವಶನ್ಗಳು ಯಾವ್ಯಾವ ಅಂದರೆ ಅನಂತ್ಸ್ ಫ್ಯಾಮಿಲಿ ಹ್ಯಾಡ್ ಸ್ಟೇಡ್ ಎಟ್ ದ ಅಂತ್ ಸುಶೀಲಾಸ್ ಹೋಮ್ ಗಿವ್ ರೀಸನ್ ಅಂದರೆ ಅನಂತ್ಸ್ ಫ್ಯಾಮಿಲಿ ಏನಿರುತ್ತೆ ಅವರ ಅಂಟಿ ಇರ್ತಾರಲ್ಲ ಅವ್ರು ಸುಶೀಲಾರವರ ಮನೆಯಲ್ಲಿ ಇರ್ತಾರೆ, ಯಾಕೆ ಅಂತ ಕೇಳಿದ್ದಾರೆ. ವೈ ಡಿಡ್ ಅನಂತ್ಸ್ ಫ್ಯಾಮಿಲಿ ಕಮ್ ಟು ಮುಂಬೈ ಅಂದರೆ ಬಾಂಬೆಗೆ ಅನಂತ್ ಅವರ ಫ್ಯಾಮಿಲಿ ಏದಕ್ಕೋಸ್ಕರ ಬಂದಿರುತ್ತೆ ಅಂತ ಕೇಳಿದ್ದಾರೆ. ಇನ್ನು ವಾಟ್ ವೇರ್ ದ ಹೈ ಹೋಪ್ಸ್ ಡಿಡ್ ಅನಂತ್ಸ್ ಫ್ಯಾಮಿಲಿ ಹ್ಯಾಡ್ ಅನಂತ್ಸ್ ಫ್ಯಾಮಿಲಿ ಅವರಿಗೆ ಒಂದು ದೊಡ್ಡ ಹೋಪ್ ಇರುತ್ತೆ, ಅದು ಏನಂತ ಕೇಳ್ತಾರೆ. ಅದು ಏನಂದರೆ ಅನಂತ್ಸ್ ಫ್ಯಾಮಿಲಿ ಹ್ಯಾಡ್ ಕಮ್ ಟು ಬಾಂಬೆ ಟು ಗೆಟ್ ಗುಡ್ ಟ್ರೀಟ್ಮೆಂಟ್ ಫಾರ್ ಅನಂತ್ ಫ್ರಮ್ ದ ಗುಡ್ ಹಾಸ್ಪಿಟಲ್ ಅಂದರೆ ಅನಂತ್ ಅವರ ಫ್ಯಾಮಿಲಿ ಬಾಂಬೆಗೆ ಯಾವುದಕ್ಕೋಸ್ಕರ ಬಂದಿರುತ್ತೆ ಅಂದರೆ ಅನಂತ್ಗೆ ಒಳ್ಳೆಯ ಟ್ರೀಟ್ಮೆಂಟ್ ಕೊಡೋಕ್ಕೆ ಮತ್ತು ಒಳ್ಳೆಯ ಹಾಸ್ಪಿಟಲಲ್ಲಿ ಪ್ರೊವೈಡ್ ಮಾಡೋಕ್ಕಂತ ಬಂದಿರುತ್ತೆ. ದೇ ಹ್ಯಾಡ್ ಹೈ ಹೋಪ್ಸ್ ಇನ್ ದ ಮಾಡರ್ನ್ ಸೈನ್ಸ್ ಆ್ಯಂಡ್ ದೇ ಬಿಲೀವ್ಡ್ ದ್ಯಾಟ್ ಹಿ ವುಡ್ ಬಿ ಕ್ಯೂರ್ಡ್ ಆಟ್ ದ ಹಾಸ್ಪಿಟಲ್. ಅವರಿಗೆ ಏನೊಂದು ಹೋಪ್ ಇರುತ್ತೆ ಅಂದರೆ ಮಾಡರ್ನ್ ಸೈನ್ಸ್ ಅಂದರೆ ಆಧುನಿಕ ವಿಜ್ಞಾನ ಅಂತ ಕರೀತಾರಲ್ಲ, ಅದರ ಮೇಲೆ ಅವರಿಗೆ ಜಾಸ್ತಿ ನಂಬಿಕೆ ಇರುತ್ತೆ. ಮತ್ತು ಅವ್ರಿಗೆ ಏನಂತ ನಂಬಿರ್ತಾರೆ ಅಂದರೆ ಅದ್ರ ಮುಖಾಂತರ ಒಳ್ಳೆ ಹಾಸ್ಪಿಟಲ್ಗೆ ತೋರಿಸುವ ಮುಖಾಂತರ ಅನಂತನ ನಾವು ಕ್ಯೂರ್ ಮಾಡ್ಬೋದು ಅಂತ ಅಂದ್ಕೊಂಡಿರ್ತಾರೆ. ನೆಕ್ಸ್ಟ್ ಕ್ವಶನ್ ಕಡೆಗೆ ನಾವು ಹೋಗೋಣ. ಥರ್ಡ್ ಕ್ವಶನ್, ವೈ ಸ್ಮಿತಾ ಡಿಸರ್ವ್ಸ್ ಅಪ್ರಿಷಿಯೇಷನ್. ಸ್ಮಿತಾ ಏಕೆ ಅಪ್ರಿಷಿಯೇಷನನ್ನು ಎಕ್ಸೆಪ್ಟ್ ಮಾಡ್ತಾಳೆ. ಸ್ಮಿತಾ ಹ್ಯಾಡ್ ದ ಗ್ರೇಟ್ ಅನ್ಕಂಡೀಷ್ನಲ್ ಲವ್ ಫಾರ್ ಹಿಸ್ ಬ್ರದರ್, ಹೌ ಡಿಡ್ ಶಿ ಪ್ರೂವ್ ಇಟ್ ಅಂದರೆ ಸ್ಮಿತಾಗೆ ಅವರ ತಮ್ಮನ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೆ, ಅದು ಹೇಗೆ ಅವಳು ಪ್ರೂವ್ ಮಾಡ್ಕೊತಾಳೆ ಅಂತ ಕೇಳ್ತಾರೆ. ಹೌ ಡಿಡ್ ಸ್ಮಿತಾ ಫಿಲ್ ದ ವಿಶ್ ಆಫ್ ಹರ್ ಡೈಯಿಂಗ್ ಬ್ರದರ್. ಅವನು ಸಾಯ್ತಾ ಇರ್ತಕ್ಕಂಥ ಸ್ಮಿತಾ ಇದ್ದವಳು ಅವನು ಇತ್ತೀಚೆಗೆ ಸಾಯ್ತಾ ಇರ್ತಕ್ಕಂಥ ಅವನ ಬ್ರದರ್ನ
ಆಶೆಯನ್ನು ಹೇಗೆ ಪೂರೈಸ್ತಾಳೆ ಅಂತ ಕ್ವಶನ್ಗಳನ್ನು ಕೇಳಿದ್ದಾರೆ. ಇದರ ಆನ್ಸರನ್ನು ನಾವು ನೋಡ್ಕೊಂಡು ಹೋಗೋಣ. ಇದರ ಆನ್ಸರ್ ಏನಂದರೆ ಸ್ಮಿತಾ ವೆಂಟ್ ಟು ಕಾನ್ಸರ್ಟ್ ವಿತ್ ಏನು ಡೇರಿಂಗ್ ಥಾಟ್. ಅಂದರೆ ಸ್ಮಿತಾ ಏನು ಮಾಡ್ತಾಳೆ ಅಂದರೆ ಒಂದು ಧೈರ್ಯಶಾಲಿ ಇರತಕ್ಕಂಥ ಯೋಚನೆ ಮುಖಾಂತರ ಕಾನ್ಸರ್ಟ್ಗೆ ಹೋಗ್ತಾಳೆ. ಆಟ್ ದ ಎಂಡ್ ಆಫ್ ದ ಇವೆಂಟ್ ಶಿ ವೆಂಟ್ ಆನ್ ದ ಸ್ಟೇಜ್ ಆ್ಯಂಡ್ explained her brother's health condition and requested Pandit Ravi Shankar and the sitar maestro to come and play for his dying brother and fulfill his last wish. ಏನು ಮಾಡ್ತಾಳೆ ಅಂದರೆ ಅವಳು ಕಾನ್ಸರ್ಟ್ ಮುಗಿದ ಮೇಲೆ ಏನು ಮಾಡ್ತಾಳೆ, ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಅವಳು ತಮ್ಮನ ಕಂಡೀಷನ್ ಅಂದರೆ ಅವನಿಗೆ ಹೆಲ್ತ್ ಪ್ರಾಬ್ಲಮ್ ಇರುತ್ತಲ್ಲ ಅದ್ರ ಕಂಡೀಷನ್ ಬಗ್ಗೆ ಅವಳು ಯಾರಿಗೆ ಹೇಳ್ತಾಳೆ ಅಂದರೆ ಪಂಡಿತ್ ರವಿಶಂಕರ್ ಅವ್ರು ಏನಿರ್ತಾರೆ ಅಂದರೆ ಒಂದು ಸಿತಾರ್ ಮಾಸ್ಟರ್ ಇರ್ತಾರೆ, ಸಿತಾರನ್ನು ನುಡಿಸುವಂಥ ಮಾಸ್ಟರ್ ಇರ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಏನಂತ ಹೇಳ್ತಾಳೆ, ನನ್ನ ತಮ್ಮ ಇತ್ತೀಚೆಗೆ ಸಾಯ್ತಾ ಇದ್ದಾನೆ, ಅವನಿಗೆ ಹೆಲ್ತ್ ಇಶ್ಯೂ ಇದೆ, ಅವನು ಬದುಕೋ ಕಂಡೀಷನ್ ಕಮ್ಮಿ ಇದೆ, ಅದಕ್ಕೋಸ್ಕರ ಅವ್ನ ಲಾಸ್ಟ್ ವಿಷಯ ಏನಿದೆ ಅಂದರೆ ನೀವು ಸಿತಾರ್ ನುಡಿಸೋದನ್ನು ಕಾನ್ಸರ್ಟನ್ನು ಅವನು ಕೇಳಿಸ್ಕೋಬೇಕು ಅಂತ ಅವ್ನ ಆಸೆ ಇದೆ, ನೀವು ಬಂದುಬಿಟ್ಟು ಅವನಿಗೋಸ್ಕರ ಒಂದು ಸರಿ ಕಾನ್ಸರ್ಟ್ ಮಾಡಿ ಮತ್ತು ಅವನು ಲಾಸ್ಟ್ ವಿಷಯನ ಫುಲ್ಫಿಲ್ ಮಾಡಿ ಅಂತ ಅವಳು ಏನು ಮಾಡ್ತಾಳೆ ಪಂಡಿತ್ ರವಿಶಂಕರ್ ಅವ್ರಿಗೆ ಕೇಳ್ಕೊಳ್ತಾಳೆ. ನೆಕ್ಸ್ಟ್ ಕ್ವಶನು ಆ್ಯಂಡ್ ಲಾಸ್ಟ್ ಕ್ವಶನ್ ಯಾವುದಂದರೆ ವೈ ಡಿಡ್ ಪಂಡಿತ್ ರವಿಶಂಕರ್ ಡಿಸರ್ವ್ ಅಪ್ರಿಷಿಯೇಷನ್ ಆಫ್ ದ ರೀಡರ್ಸ್. ಪಂಡಿತ್ ರವಿಶಂಕರ್ ಅವರು ಏನು ಅಪ್ರಿಷಿಯೇಷನನ್ನು ರೀಡರ್ಸ್ ಅವರ ಮುಖಾಂತರ ಪಡ್ಕೊತಾರೆ, ಯಾಕೆ ಅಂತ ಇಲ್ಲಿ ಕೇಳಿದ್ದಾರೆ. ಅದಕ್ಕೆ ಉತ್ತರವನ್ನು ನೋಡ್ಕೊಂಡು ಹೋಗೋಣ. ಇನ್ನು ಕ್ವಶನ್ಗಳಿವೆ ನೋಡಿ. ವಾಟ್ ವಾಸ್ ದ ಅನ್ಯೂಜುವಲ್ ಅಬೌಟ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲಿ ರಖಾ. ಅಂದರೆ ಪಂಡಿತ್ ರವಿಶಂಕರ್ ಮತ್ತು ಉಸ್ತಾದ್ ಅಲಿ ರಖಾ ಅವ್ರದ್ದು ಏನು ಅನ್ಯೂಜುವಲ್ ಇವೆಂಟ್ ಏನಾಗಿರುತ್ತೆ ಅಂತ ಕೇಳ್ತಾರೆ. ಹೌ ಡಿಡ್ ದ ಪಂಡಿತ್ ರವಿಶಂಕರ್ ಫುಲ್ಫಿಲ್ ದ ಅನಂತ್ ವಿಶ್. ಏನಂದರೆ ಪಂಡಿತ್ ರವಿಶಂಕರ್ ಅವರು ಅನಂತನ ವಿಶನ್ನು ಹೇಗೆ ಫುಲ್ಫಿಲ್ ಮಾಡ್ತಾರೆ ಅಂತ ಇಲ್ಲಿ ಕ್ವಶನ್ ಆಗಿದೆ. ಇದರ ಉತ್ತರವನ್ನು ನಾವು ನೋಡ್ಕೊಂಡು ಹೋಗೋಣ. ಇದರ ಉತ್ತರ ಏನಂದರೆ ವೆನ್ ಸ್ಮಿತಾ ಎಕ್ಸ್ಪ್ಲೇನ್ ದ ಹೆಲ್ತ್ ಕಂಡೀಷನ್ ಆಫ್ ಅನಂತ್. ಏನು ಮಾಡ್ತಾಳೆ, ಸ್ಮಿತಾ ಹೋಗ್ಬಿಟ್ಟು ಸ್ಟೇಜಲ್ಲಿ ಏನು ಮಾಡಿರ್ತಾಳೆ, ಅನಂತನ ಹೆಲ್ತ್ ಇಶ್ಯೂನ ಎಕ್ಸ್ಪ್ಲೇನ್ ಮಾಡಿರ್ತಾಳೆ. ದೋ ದೇ ವೇರ್ ಬ್ಯುಸಿ ಆ್ಯಂಡ್ ಪಾಪ್ಯುಲರ್ ದೇ ಅಕ್ಸೆಪ್ಟೆಡ್ ಹರ್ ಇನ್ವಿಟೇಷನ್. ಏನು ಮಾಡ್ತಾರೆ, ಅವ್ರು ಅಷ್ಟೊಂದು ಬ್ಯುಸಿ ಮತ್ತು ಅಷ್ಟೊಂದು ಪಾಪ್ಯುಲರ್ ವ್ಯಕ್ತಿಯಾಗಿದ್ದರು ಅವಳ ಇನ್ವಿಟೇಷನನ್ನು ಆಕ್ಸೆಪ್ಟ್ ಮಾಡ್ತಾರೆ. ಆ್ಯಂಡ್ ಕೇಮ್ ಟು ಆಂಟ್ ಸುಶೀಲಾಸ್ ಹೋಮ್ ಟು ಪ್ಲೇ ಫಾರ್ ಅನಂತ್ ಆ್ಯಂಡ್ ಫುಲ್ಫಿಲ್ ಹೀಸ್ ಲಾಸ್ಟ್ ವಿಶ್. ಅವರು ಅಷ್ಟು ಪಾಪ್ಯುಲರ್ ವ್ಯಕ್ತಿಯಾಗಿದ್ದರು ಏನು ಮಾಡ್ತಾರೆ, ಅವಳ ಇನ್ವಿಟೇಷನನ್ನು ಆಕ್ಸೆಪ್ಟ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಆಂಟಿ ಸುಶೀಲಾರವರ ಮನೆಗೆ ಬರ್ತಾರೆ ಮತ್ತು ಅನಂತಗೋಸ್ಕರ ಏನು ಮಾಡ್ತಾರೆ ಅಂದರೆ ಅವರು ಸಿತಾರನ ನುಡಿಸ್ತಾರೆ ಮತ್ತು ಅವನ ಲಾಸ್ಟ್ ವಿಷಯನ ಫುಲ್ಫಿಲ್ ಮಾಡ್ತಾರೆ. ಈ ಕ್ವಶನ್ನ ಮುಖಾಂತರ ನಾವು ಏನು ದ ಕಾನ್ಸರ್ಟಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕ್ವಶನನ್ನು ನಾವು ನೋಡ್ಕೊಂಡಿದ್ದೇವೆ. ಇದು ಕಂಪಲ್ಸರಿಯಾಗಿ 4 ಮಾರ್ಕ್ಗೆ ಬರುವಂಥ ಕ್ವಶನ್ಸ್ ಆಗಿವೆ. ಹೆಂಗಂದರೆ 2+2 ಅಂದರೆ 2 ಮಾರ್ಕ್ದು 2 ಕ್ವಶನ್ಗಳು ಬರ್ತವೆ. ಅದಕ್ಕೋಸ್ಕರ ನಾವು 2 ಮಾರ್ಕ್ದು ಎಲ್ಲ ಕ್ವಶನ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಮತ್ತು ಇವುಗಳನ್ನು ಇನ್ನೊಂದು ಸರಿ ನೋಡ್ಕೊಳ್ಳಿ. ಮತ್ತು ಈ ವಿಡಿಯೋವನ್ನು ನೋಡಿದಲ್ಲಿ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತೋದರ ಮುಖಾಂತರ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡೋಣ.